100 ಮನೆಗೆ 7 ಲಕ್ಷ ಹಣಾಗುತ್ತದೆ. 7 ಲಕ್ಷ ಹಣದ ವೆಚ್ಚವಾದರೂ ಮಾಡುವುದೇನಿದೆ, ನನ್ನ ಭಕ್ತಿ ಎಷ್ಟಿದೆ ಅಷ್ಟೇ ಕೊಡುತ್ತೀನಿ. ಬರೆದುಕೊಳ್ಳಿ 501. ಏನು 501? ಲೇ ಸಂಸಕರ, 501 ರೂಪಾಯಿ ತೆಗೆದುಕೊಂಡು ಹೋಗುವುದಕ್ಕೆ ನಾವೇನು ದೇವಸ್ಥಾನದ ಮುಂದೆ ಕುಳಿತುಕೊಂಡು ಭಿಕ್ಷೆ ಬೇಡುವ ಭಿಕ್ಷಕರೆಂದು ತಿಳಿದ್ರಿ ಮಗನೇ? ಒಳ್ಳೆಯ ಮಾತಿನಿಂದ 5,001 ರೂಪಾಯಿ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಹಾಕಿಕೊಂಡು ಹೋಗಿ ಒತ್ತು ವಸೂಲಿ ಮಾಡಬೇಕಾಗುತ್ತದೆ ಮಗನೇ. ಎಚ್ಚರ. ನಾಯಕರೇ, ಇದೇನಿದು ಈ ನಿಮ್ಮ ಅಸಭ್ಯವಾದ ವರ್ತನೆ? ದೇವರ ಪಟ್ಟೆಯನ್ನು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಕೇಳುವ ಅವಶ್ಯಕತೆ ನಿಮ್ಮಿಂದ ಇಲ್ಲ. ನೋಡಿ, ನಮ್ಗೆ ಭಕ್ತಿ ಎಷ್ಟಿದೆಯೋ ದೇವರ ಭಕ್ತಿಯ ಪಟ್ಟಿಯನ್ನು ಅಷ್ಟೇ ಕೊಡ್ತೀವಿ ನಾವು. ಸಾವಿತ್ರಿ, ಹೆಣ್ಣಾದವಳು ಹೆಣ್ಣಾಗಿದ್ದರೆ ಈ ಸೂರಪ್ಪ ನಾಯಕನಿಗೆ ಅದನ್ನೆಲ್ಲ ಬಿಟ್ಟು ಈ ಸೂರಪ್ಪ ನಾಯಕನಿಗೆ ನೀನು ತಲೆ ಎತ್ತಿ ಮಾತನಾಡಿದರೆ ನಿನ್ನ ತಲೆಯನ್ನೇ ತೆಗೆಯುತ್ತೇನೆ. ಸಂಸಕರ, 5,001 ರೂಪಾಯಿ ಕೊಡ್ತೀಯೋ ಇಲ್ಲ ನಿನ್ನ ಮನೆಯಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಪಟ್ಟಿ ಬರೆದುಕೊಳ್ಳಲು. ದೇವರ ಪಟ್ಟಿಗೆ ಒತ್ತಾಯ ಮಾಡುವುದು ಸರಿಯಲ್ಲ. ಬೇಕಂದ್ರೆ ನಾನು ಬಂದು ದೊಡ್ಡ ಯಜಮಾನರಿಗೆ ಭೇಟಿಯಾಗಿ ನಿಮ್ಮ ಕಾಣಿಕೆಯನ್ನು ಮುಟ್ಟಿಸಿ ಬರುತ್ತೇನೆ. ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಸಂಸಕರ, ನಿನ್ನ ಮಾತನ್ನು ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಹೋಗುವುದಕ್ಕೆ ಈ ಸೂರಪ್ಪ ನಾಯಕನೇನು ಷಂಡನಲ್ಲ. ಸುಮ್ಮನೆ ಈ ಸೂರಪ್ಪ ನಾಯಕ ಹೇಳಿದ ಮಾತನ್ನು ಕೇಳಿ ಹಣ ಕೊಟ್ಟರೆ ಸರಿ, ಇರದಿದ್ದರೆ ನಿನ್ನನ್ನು ಸುಟ್ಟಾಕಿ ಸೂರಪ್ಪ ನಾಯಕ ಬಂದು ನಮ್ಮ ಅಣ್ಣನನ್ನು ಬೀಸಲು ತೋರ್ತೀಯ ಜನರಿಸುವೆಯಾ ಹಂಗೆ ಮಾತಿನಿಂದ ಹೊರಟು ಹೋದರೆ ಸರಿ, ಇಲ್ಲದ ಸುಟ್ಟು ಹಾಕುತ್ತೇನೆ. ಶ್ರೀಕಾಂತ, ಈ ಸೂರಪ್ಪ ನಾಯಕನ ಮುಂದೆ ನೀನು ಶಿಶುಪುಂಡನಂತೆ ಹಾರಾಡಿ ನಿನ್ನ ಪರಾಕ್ರಮವನ್ನು ತೋರಿಸಿ ಇನ್ನೊಂದು ಅಕ್ಷರ ಬಾಯಿ ಬಿಟ್ಟರೆ ನಿನ್ನ ಬುರಿಗೆ ಬಿಚ್ಚಿ ಭೂಮಿಯ ಮೇಲೆ ಬಿಂದು ಎಚ್ಚರ. ಇಲ್ಲೇ ಎದರಿಗೆ ಬೆದರಿಕೆಗೆಲ್ಲ ದೀಪುವ ಬಾಲಕರಿಗೆ ತೋರಿಸು. ಲಕ್ಷಾಂತರ ದೇವರ ದುಡ್ಡನ್ನು ಎತ್ತಿ ಹಾಕಿ ಮಾಡಿಯ ಬೇರೆ ಮಾಡಿಯನ್ನು ಹಾಕಿಕೊಂಡು ಮತ್ತೆ ಯಾವ ಆಸ್ತಿಯನ್ನು ಎತ್ತಾಕಲಿಕ್ಕೆ ಬಂದಿರಬೇಕು? ನಾವು ಯಾರ ಆಸ್ತಿನ ಎತ್ತಾಕ ಬಂದಿಲ್ಲಪ್ಪ. ನೋಡಿ ಶೆಟ್ಟಿ, ದೇವರ ಪಟ್ಟಿ ಕೊಡುವುದು ಬಿಡುವುದು ನಮಗೆ ಬಿಟ್ಟ ವಿಷಯ. ಅದನ್ನು ಇಷ್ಟೇ ಕೊಡಬೇಕೆಂದು ಯಾವ ರೂಲ್ಸ್ ಗೌರ್ಮೆಂಟ್ ರೂಲ್ಸ್ ಇದೆ? ಗೌರ್ಮೆಂಟ್ ಶ್ರೀಕಾಂತ, ಇದು ಗೌರ್ಮೆಂಟ್ ರೂಲ್ಸ್ ಅಲ್ಲ, ವೀರಾದಿ ವೀರಪ್ಪ ನಾಯಕನ ರೂಲ್ಸು, ಸೂರಾದಿ ಸೂರಪ್ಪ ನಾಯಕನ ರೂಲ್ಸು. 10 ಹಳ್ಳಿಗಳಲ್ಲಿ ನಾವು ಹೇಳಿದ್ದನ್ನು ಕೇಳದಿದ್ದರೆ ಕಂಬಕ್ಕೆ ತಟ್ಟಿ ಮೈ ಚರ್ಮವನ್ನು ಸುಲಿಯುವುದೇ ಈ ಸೂರಪ್ಪ ನಾಯಕನ ಶೂರ.